ನೆಚ್ಚಿನ ವೀಕ್ಷಕರಿಗೆ ನಮಸ್ಕಾರ. ನಾನು ಈ ದಿನ ನಿಮಗೆ ಭಾರತದಲ್ಲಿ ನಡೆದ ಒಂದು ಭೀಕರ ಯುದ್ಧವನ್ನು ಕುರಿತು ತಿಳಿಸಲಿದ್ದೇನೆ. ಅದುವೇ ಭೀಮಾ ಕೋರೆಗಾಂವ್ ಯುದ್ಧ. ಏನಿದು ಭೀಮಾ ಕೋರೆಗಾಂವ್? ಈ ಯುದ್ಧ ಯಾಕೆ ನಡೀತು? ಯಾರ್ಯಾರು ನಡೆಯಿತು? ಈ ಯುದ್ಧದ ಪರಿಣಾಮ ಏನು? ವೀಕ್ಷಕರೇ, ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಇತಿಹಾಸ ಬಲ್ಲವನು ಮಾತ್ರ ಇತಿಹಾಸ ಸೃಷ್ಟಿಸಬಲ್ಲ ಅಂತ. ನಮ್ಮಲ್ಲಿ ಆ ರೀತಿಯ ಎಷ್ಟೋ ಇತಿಹಾಸ ಗತಿಸಿ ಹೋಗಿದೆ. ಅವುಗಳಲ್ಲಿ ಭೀಮಾ ಕೋರೆಗಾಂವ್ ಯುದ್ಧ ಕೂಡ ಒಂದು. ಭೀಮಾ ಕೋರೆಗಾಂವ್ ಯುದ್ಧವು 1818 ಜನವರಿ 1ರಂದು ಮರಾಠರ ದೊರೆ ಪೇಶ್ವೆ ಬಾಜಿರಾಯ್ ಹಾಗೂ ಮಾಹರ್ ಎಂಬ ದಲಿತ ಸಮುದಾಯದ ನಡುವೆ ನಡೆದಂತ ಭೀಕರ ಕಾಳಗ. ಇದು ರಾಜ್ಯಕ್ಕಾಗೋ ಅಥವಾ ಅಧಿಕಾರಕ್ಕಾಗೋ ನಡೆದ ಯುದ್ಧ ಅಲ್ಲ, ಸ್ವಾಭಿಮಾನ ಸಮಾನತೆಗಾಗಿ ನಡೆದ ಯುದ್ಧ. ಅದು ಪೇಶ್ವೆ ಬಾಜಿರಾಯನ ಅಟ್ಟಹಾಸ ಮುಗಿಲು ಮುಟ್ಟಿದ ಸಮಯ. ಅದು ದಲಿತ ಸಮುದಾಯದವರನ್ನು ಹೀನಾಯವಾಗಿ ನಡೆಸಿಕೊಳ್ಳುತ್ತಿದ್ದಂತ ಸಮಯ. ಆಗ ಮಾಹರ್ನ ದಲಿತ ಸಮುದಾಯದ ಜನ ತಮ್ಮನ್ನು ಆಳುತ್ತಿದ್ದ ರಾಜನ ಬಳಿ ಹೋಗಿ ನಮ್ಮನ್ನು ಇಷ್ಟು ಹೀನಮಾನವಾಗಿ ನಡೆಸಿಕೊಳ್ಳಬೇಡಿ ಎಂದು ಕೇಳಿದ್ದಕ್ಕೆ ಪೇಶ್ವೆ ಬಾಜಿರಾಯನು ಮಾಹರ್ ದಲಿತ ಸಮುದಾಯದ ನಾಯಕನಾದ ಸಿದ್ದನಾಕನ ತಲೆ ತೆಗೆಯಲು ಆಜ್ಞೆ ಹೊರಡಿಸಿ ಬಿಡುತ್ತಾನೆ. ಅಲ್ಲಿಂದ ತಪ್ಪಿಸಿಕೊಂಡು ಬಂದಂತಹ ಸಿದ್ದನಾಕನು 500 ಜನ ತನ್ನ ಯುವ ದಲಿತ ಸೈನಿಕರನ್ನು ಕಟ್ಟಿಕೊಂಡು 300 ಜನ ಬ್ರಿಟಿಷರ ಸೈನಿಕರ ಸಹಾಯ ಪಡೆದು ಪೇಶ್ವೆಯ 20,000 ಜನ ಸೈನಿಕರ ವಿರುದ್ಧ ಸಮರ ಘೋಷಣೆ ಮೊಳಗಿಸಿಯೇ ಬಿಡುತ್ತಾನೆ. ಇತ್ತ ಕೇವಲ 800 ಜನ ಸೈನಿಕರು, ಅತ್ತ 20,000 ಜನ ಸೈನಿಕರು. 800 ಜನ ದಲಿತ ಸೈನಿಕರು 20,000 ಜನ ಮರಾಠರ ಸೈನ್ಯದ ನರಮೇಧವನ್ನೇ ನಡೆಸಿಬಿಡುತ್ತಾರೆ. ಅದು ಕೇವಲ 12 ಗಂಟೆಯೊಳಗೆ ಮರಾಠರ ರುಂಡವನ್ನೇ ಚೆಂಡಾಡಿ ಬಿಡುತ್ತಾರೆ. ವೀಕ್ಷಕರೇ, ನಾವಿಲ್ಲಿ ಗಮನಿಸಬೇಕಾದದ್ದು, ಮನುಷ್ಯ ಏನು ಬೇಕಾದರೂ ಸಹಿಸಿಕೊಳ್ಳುತ್ತಾನೆ, ಆದರೆ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾದರೆ ಸಹಿಸಲಾರ. ಅಂತಹ ಸ್ವಾಭಿಮಾನದ ಸಂಕೇತವೇ ಭೀಮಾ ಕೋರೆಗಾಂವ್ ಯುದ್ಧ. ಈ ಯುದ್ಧದ ನಂತರ ದಲಿತರ ಮುಂದೆ ಮರಾಠಿಗರು ಮಂಡಿ ಊರಿ ಬಿಡುತ್ತಾರೆ. ದಲಿತರಿಗೆ ಸ್ವಾತಂತ್ರ್ಯ ದೊರೆಯಿತೋ ಇಲ್ಲವೋ ಎನ್ನುವುದಕ್ಕಿಂತ ಸಮಾನತೆಯ ಸ್ವಾಭಿಮಾನ ದೊರೆಯಿತು. ಮರಾಠ ಸಾಮ್ರಾಜ್ಯಶಾಹಿ ಅಲ್ಲಿಗೆ ಪತನವೂ ಆಯಿತು. ಈ ಯುದ್ಧದ ಸ್ಮರಣಾರ್ಥಕವಾಗಿ ಭೀಮಾ ಕೋರೆಗಾಂವ್ ಗ್ರಾಮದಲ್ಲಿ ವಿಜಯ ಸ್ತಂಭ ಎಂಬ ಸ್ತಂಭವನ್ನು ನಿಲ್ಲಿಸಿ ಯುದ್ಧದಲ್ಲಿ ಗೆದ್ದ ದಲಿತರಿಗೆ ಗೌರವ ಸೂಚಿಸುವಂತಾಯಿತು. ಈ ಭೀಮಾ ಕೋರೆಗಾಂವ್ ಗ್ರಾಮವಿರುವುದು ಇವತ್ತಿನ ಪುಣೆ ನಗರದ 20 ಕಿಲೋಮೀಟರ್ ದೂರದ ಭೀಮಾ ನದಿಯ ತೀರದಲ್ಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಕತೆ. ಮುಂದೆ ಇನ್ನಷ್ಟು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಧನ್ಯವಾದಗಳು.